ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್, ನಾನು ಟೆರ್ರಸ್ ಮೇಲೆ ಫುಲ್ಲು 4th ಫ್ಲೋರ್ ಮನೆ ಇರೋದು. ಸೊ ಟೆರ್ರಸ್ ಮೇಲೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಪ್ರದೀಪ್ ಇನ್ನು ಹಾಫ್ ಆನ್ ಅವರಲ್ಲಿ ಬರ್ತಾರಂತೆ. ಕಾಲ್ ಮಾಡಿದ್ದೆ, ಎಲ್ಲ ಐಟಮ್ಸು ಬಂತು ಗೈಸ್. ತುಂಬ ಖುಷಿ ಆಗ್ತಾಯಿದೆ. ಮನೆ ಫುಲ್ ಖಾಲಿ ಮಾಡಿದ್ವಿ. ಸೊ ಪ್ರದೀಪ್ ಬಂದಮೇಲೆ ಸಮ್ ರೀಸನ್ಸ್ ಯಾಕೆ ನಾನು ಅಲ್ಲಿ ಖಾಲಿ ಮಾಡಿದೆ, ಅಲ್ಲಿ ನಾವೇನು ವಿಚಾರಿಸಿರಲಿಲ್ಲ ಏನಾಯಿತು ಆ ಮನೇಲಿ ಅಂತ ನಾವು ಡೀಟೇಲಾಗಿ ಹೇಳ್ತೀವಿ. ಬಟ್ ಗೈಸ್, ಹೇಳೋದಿಷ್ಟೇ, ಮನೆ ಮಾಡುವಾಗ ದಯವಿಟ್ಟು ವಿಚಾರಿಸಿ. ಓನರುಗಳು ಯಾರೂ ಹೇಳಲ್ಲ, ಮುಚ್ಚಿಕೋರು ಇರ್ತಾರೆ, ಸೀರಿಯಸ್ಸಾಗಿ ಹೇಳೋರು ಇರ್ತಾರೆ. ನಾವು ಆ್ಯಕ್ಚುಲಾಗಿ ನಾನು ಹೇಳಿದ್ದೀನಿ, ಮಗು ಇದೆ. ಹಾಲು ಉಗ್ಸೋದು ಟೈಮಲ್ಲಿ ನನ್ನ ಮಗಳಿಗೆ 9 ಮಂತ್ಸು. ನಾನು ಇನ್ನೂ ಬಾಣಂತಿ ಇದ್ದೆ. ಆವಾಗ ನಾನು ಹೇಳಿದ್ದೀನಿ ಆ ಅಪ್ಪನಿಗೆ, ಏನಾರು ಇದ್ದರೆ ಹೇಳಿ ಸರ್, ನಾನು ಯಾಕಂದರೆ ಮಗು ಕರ್ಕೊಬರ್ಬೇಕು. ನನ್ನ ಮಗು ಮುಖ ನೋಡ್ಕೊಂಡಾರು ಆ ಅಪ್ಪ ನಿಜ ಹೇಳ್ತಾರೆ ಅಂದ್ಕೊಂಡಿದ್ದೆ. ಅದನ್ನು ಪ್ರದೀಪ್ ಹತ್ರ ಅವ್ರೇನು ಹೇಳಿದರು, ಅಲ್ಲಿ ಏನು ಕಾನ್ವರ್ಜೇಷನ್ ಅಂತ ನಾನು ಪ್ರದೀಪ್ ಬಂದಮೇಲೆ ಕಂಪ್ಲೀಟ್ಲಿ ಹಾಕ್ತೀನಿ. ಸೊ ಐಟಮ್ಸ್ ಬರ್ತಾಯಿದೆ, ಇನ್ನು ಹಾಫ್ ಆನ್ ಅವರಲ್ಲಿ ಮನೆಗೆ ಐಟಮ್ಸ್ ಬರುತ್ತೆ. ಸೊ ಗೈಸ್, ಇನ್ನೂ ಒಂದು ವಿಷಯ ಏನು ಗೊತ್ತಾ, ನನ್ನ ಮಗಳು ಹುಟ್ಟಿದ ಮೇಲೆ ನಾವು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾವು ಯೂಸ್ ಮಾಡೋಂಥ ಐಟಮ್ಸ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ಎಲ್ಲ ಓವರಾಲ್ A to Z. ನನ್ನ ಮಗಳು ಹುಟ್ಟಿದ ಮೇಲೆ ನಮಗೆ ಬಂದಿರೋದೆಲ್ಲ ಹೊಸದೇ. ಹಳೇದಂತೂ ನಾವು ಯಾವುದೂ ಇಲ್ಲ ನಮ್ಮ ಹತ್ರ ಇವಾಗ. ಸೊ ನನ್ನ ಮಗಳು ನನಗೊಂಥರ ಲಕ್ಕಿ ಹೇಳಬೇಕು ಅಂದರೆ. ಸೊ ಯಾವಾಗಾರು ಒಂದು ಸಲ ಅಂದರೆ ಅವಳು ಊಟ ಮಾಡದೆ ಆಟ ಆಡ್ತಾಳಲ್ಲ, ಅವಾಗ ನಿಜವಾಗ್ಲೂ ರೇಗಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಅವಳು ಮಲ್ಕೊಂಡ್ಮೇಲೆ ಯೋಚನೆ ಮಾಡ್ತೀವಿ, ಯಾಕೆ ನಾನು ಕೋಪ ಮಾಡಿಕೊಂಡೆ ಅಂತ. ಸೊ ಹೆಲಿಕಾಪ್ಟರ್ನೆಲ್ಲ ನೋಡೋಕ್ಕೆ ನಾನು ಈಚೆ ಟೆರೆಸ್ ಮೇಲೆ ಹೋಗೋಗಿಲ್ಲ, ಟೆರೆಸಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇನ್ನೊಂದು ಹಾಫ್ ಆನ್ ಅವರ್ ಗೈಸ್. ಪ್ರದೀಪ್ ಬಂದರು, ಫೈನಲ್ ಆಗಿ ಐಟಮ್ಸು ಬಂತು. ಹಿಂದೆ ಆಟೋದಲ್ಲಿ ಬರ್ತಾ ಇರ್ಬೋದು, ಐ ಥಿಂಕ್. ನಮ್ಮ ಐಟಮ್ಸ್ ಬಂತು, ಪ್ರದೀಪ್ ಬಂದರು. ಸೊ ಅದಕ್ಕೋಸ್ಕರ ಇಷ್ಟೊಂದು ವೆಯ್ಟ್ ಮಾಡ್ತಾಯಿದ್ದೆ ನಾನು. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಇಲ್ಲಿ ನಮ್ಮ ಐಟಮ್ ಇಳಿಸ್ತಾ ಇದ್ದಾರೆ. ಬಟ್ ಹೋಗೋದಕ್ಕೆ ಏನಿಲ್ಲ, ಅಲ್ಲಿಂದ ಬಂದ ತಕ್ಷಣ ಮತ್ತೆ ಇಲ್ಲಿ ಒಳಗಡೆ ಎಲ್ಲ ತೊಗೋಬೇಕಂದ್ರೆ ಗಂಜಲ ಅದೆಲ್ಲ ಹಾಕಲೇಬೇಕು. ನೋಡಿ ನಮ್ಮ ಬಟ್ಟೆ ಬಂತು ಗೈಸ್. ಅಲ್ಲಿ ಪ್ರದೀಪ್ ಮತ್ತು ಇಬ್ಬರು ಅಣ್ಣಂದರು ಬಂದಿದ್ರು. ಅಲ್ಲಿ ಫೈನಲಿ ನಮ್ಮ ಐಟಮ್ಸ್ ಬಂತು. ನೋಡಿ ಗೈಸ್, ಎಷ್ಟು ಕಿತಾಪತಿ ಗೊತ್ತಾಗ. ಫೈನಲಿ ನಮ್ಮ ಐಟಮ್ಸ್ ಬಂತು. ಮತ್ತು ಪ್ರದೀಪ್ ಜೊತೆ ಇಬ್ಬರು ಅಣ್ಣಂದರು ಬಂದಿದ್ದಾರೆ. ಅವರು ಪ್ರದೀಪ್ ಜೊತೆ ವರ್ಕ್ ಮಾಡೋರು. ಸೊ ಅಣ್ಣಂದರೆ ಲಾಸ್ಟ್ ಟೈಮ್ ನಮ್ಮ ಪಾತ್ರೆ ಹಾಲು ಉಗ್ಸೋ ಟೈಮಲ್ಲಿ ಪಾತ್ರೆ ಮತ್ತು ಗ್ಯಾಸ್ ಸ್ಟವ್ ತರೋಕೆ ಹೋದಾಗ ನಮ್ಮ ಅಕ್ಕನ ಮಗ ಹೋಗಿದೆ. ಸೆಕೆಂಡ್ ಟೈಮು ಅಣ್ಣ ಬಂದಿದ್ದರು. ಈಗ 3rd ಟೈಮು. ಆ್ಯಕ್ಚುಲಾಗಿ 3 ಸಲ ತಂದರು. ಐಟಮ್ಸ್ ಖಾಲಿ ಮಾಡಿರಲಿಲ್ಲ, ಇನ್ನು ನಾವು ಸ್ವಲ್ಪ ಅಮೌಂಟ್ದೇನು ಇಶ್ಯೂ ಇತ್ತು ಅಂದ್ಬಿಟ್ಟು ಖಾಲಿ ಮಾಡಿರಲಿಲ್ಲ. ಇವಾಗ ಖಾಲಿ ಮಾಡ್ಕೊಂಡೆವು, ತೊಗೊಬಂದಿದ್ದಾರೆ. ಕೆಳಗಡೆ ಪಾರ್ಕಿಂಗಲ್ಲಿದೆ. ಅಲ್ಲಿಂದ ಇನ್ನು ನಾವು ನಮ್ಮ ಐಟಮ್ಸ್ನ ಎಲ್ಲ ತಂದ ಮೇಲೆ ಎಲ್ಲ ಜೋಡಿಸೋದಕ್ಕೆ ತಲೆ ಕೆಟ್ಟೋಗ್ತಾ ಇದೆ. ನನಗೇನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಚಶ್ಮಾ ಕಟ್ಕೊಂಡು ಹೆಂಗೆ ಮಾಡೋದು ಏನೋ ಅಂತ. ಸೊ ಪ್ರದಿಯಲ್ಲಿ ಪೇಮೆಂಟ್ನ ಮಾಡ್ತಾಯಿದ್ದಾರೆ. ಪೇಮೆಂಟ್ ಮಾಡಿ ಮೇಲ್ಗಡೆ ತೊಗೊಬರ್ತಾರೆ. ಮತ್ತು ಪ್ರದಿ ಮತ್ತು ಇಬ್ಬರು ಅಣ್ಣಂದರು. ಸೊ ಇಷ್ಟೇ ನಮ್ಮ ಐಟಮ್ಸ್ ಮುಗಿತು. ಫೈನಲ್ ಆಗಿ ಒಂದೊಂದೇ ಐಟಮ್ನ ತೊಗೊಬಂದರು. ಮತ್ತು ಇಬ್ಬರು ಅಣ್ಣಂದರು ಮತ್ತು ನನ್ನ ಹಸ್ಬೆಂಡ್. ಸೊ ತೊಗೊಬಂದಮೇಲೆ ಅವ್ರಿಗೆ ಕಾಫಿ ಮಾಡೋಣ ಅಂತೇಳಿ ಹಾಲು ತರಿಸ್ಕೊಂಡಿದ್ದೆ. ಸೊ ಇವಾಗ ನಾನು ಕಾಫಿ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಖಾಲಿ ಹೊಡಿತಾ ಇತ್ತು ಮನೆ. ಇವಾಗೆಲ್ಲ ಫುಲ್ ಥರ ಅನ್ನಿಸ್ತಾ ಇತ್ತು ನನಗೆ. ಸೊ ನಮ್ಮೆಲ್ಲ ಐಟಮ್ಸ್ ಎಲ್ಲ ಬಂತು, ಎಲ್ಲ ಅರೇಂಜ್ ಮಾಡೋದಕ್ಕೆ. ಅದರಲ್ಲೇ ಯಾವ ರೀತಿ ಸಾಮಾನ ಮೇಲೆ ತಂದರು, ಯಾವ ರೀತಿ ಶಿಫ್ಟಿಂಗ್ ಆಯಿತು ಅಂತ. ಸೊ ಶಿಫ್ಟಿಂಗ್ ಎಲ್ಲ ಆಗಿದೆ ಅರ್ಧಕ್ಕರ್ಧ. ನೀವೇ ಮನೆ ನೋಡ್ರೆ ಗೊತ್ತಾಗುತ್ತೆ ಈ ಥರ ಇದೆಯಾ ಶಿಫ್ಟಿಂಗ್ ಮಾಡುವಾಗ ಎಷ್ಟು ಕಷ್ಟ. ಸೊ ಶಿಫ್ಟ್ ಮಾಡೋದು ಈಸಿ ಗೈಸ್, ರಿಯಲಿ ಶಿಫ್ಟ್ ಮಾಡೋದು ಈಸಿ. ಅದಾದ್ಮೇಲೆ ಕೆಲಸ ಇದೆಯಲ್ಲ, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಫುಲ್ಲೆಲ್ಲ ಹಳೆ ನಮ್ಮವೇ ಬಟ್ಟೆ, ಆ ಮನೆಯಿಂದ ತಂದಿರೋದು. ಇಲ್ಲಿ ನೋಡಿ ಗೈಸ್, ಅಡುಗೆ ಮನೆ ಒಂದು ಕ್ಲೀನಾಗಿ ಅರೇಂಜ್ ಮಾಡಿದ್ದೀನಿ. ನನಗೆ ಹಿಂಗೆ ಈಸಿ ಅನಿಸುತ್ತೆ ಆ ಥರ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಇಷ್ಟು ಬಟ್ಟೆ ಖಾಲಿ ಮಾಡಬೇಕು ಇವಾಗ ಹೆಂಗಾರ ಮಾಡಿ. ಜಶುಮ ಇಲ್ಲಿದ್ದಾಳೆ ನೋಡಿ, ಬೆಡ್ ಮೇಲೆಲ್ಲ ಹಾಕಿದ್ದೆ. ಬಟ್ ಆಮೇಲೆ ಇವಳು ಮಲಗಿದ್ಲಂತ ಎತ್ತಿದ್ದೀನಿ. ಮನೆ ಏನಕ್ಕೆ ಖಾಲಿ ಮಾಡಿದ್ವಿ, ಆವಾಗ ಏನೇನಾಯಿತು ಅಂತ ಹೇಳ್ತೀನಿ.
ಸೊ ನಾವು 9 ಮಂತ್ಸದು ನಾನು 9 ಮಂತ್ಸ್ ಆಯಿತು ನಾನು ಜಶುಮ್ಮ ಕರ್ಕೊಂಬರ್ಬೇಕಿತ್ತು. ಸೊ ನಮ್ಮ ಡ್ಯಾಡಿ ಮನೆಯಿಂದ ನಮ್ಮ ಮನೆಗೆ ಬರಬೇಕಿತ್ತು. ಸೊ ಆವಾಗ ಪ್ರದೀಪ್ ಮತ್ತು ರೂಮಲ್ಲಿ ಇರೋಕ್ಕಾಗ್ತಾಯಿಲ್ಲ ಅಂತೇಳ್ಬಿಟ್ಟು ಮನೆ ಹುಡುಕಿದ್ವಿ. ಮನೆಗೆ ಹುಡುಕ್ಬಿಟ್ಟು ಬನಶಂಕರಿ ಮೊಡಲ್ ಮಾಡಿದ್ವಿ. ಸೊ ಫಸ್ಟು ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಇದಕ್ಕೂ ಮುಂಚೆ ಅವರು ಬಾಡಿಗೆಯವರು ಇದ್ದರು, ಅವರ ಅಮ್ಮ ತೀರೋಗಿರೋದು, ಆಲ್ರೆಡಿ 90 ಇಯರ್ಸ್ 100 ಇಯರ್ಸ್ ಆಗಿದೆ ಅವ್ರಿಗೆ ಅಂತ ಹೇಳಿದ್ರು. ಸೊ ನಾವು ಏನೂ ಕೇಳಲಿಲ್ಲ ಹೊರಗಡೆ, ಅಂದರೆ ಶಾಸ್ತ್ರ ಕೇಳೋದಾಗಲಿ ಏನೂ ಮಾಡಲಿಲ್ಲ ನಾವು. ಸರಿ ಆಯ್ತು ಅಂದ್ಬಿಟ್ಟು ಹೋಗಿ ಒಂದು 1 ಮಂತ್ ಏನೋ ಆಗಿತ್ತು. ಸೊ ನಾನು ನಮ್ಮ ಮನೆ ದೇವ್ರಿಗೆ ಹೋಗಿದ್ದೆ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಅನಿಸುತ್ತೆ, ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ನಮ್ಮ ಮನೆ ದೇವ್ರಿಗೆ ಎರಡಕ್ಕೂ ಒಂದೇ ಟೈಮಲ್ಲಿ ಹೋಗಿದ್ದೆ ನಾನು. ಸೊ ನಮ್ಮ ಮನೆ ದೇವ್ರಿಗೆ ಹೋದೆ. ಅಲ್ಲಿವರೆಗೂ ನನಗೆ ಯಾವುದೇ ರೀತಿ ಫೀಲ್ ಆಗಿಲ್ಲ, ಅಂದರೆ ಹಿಂದೆ ಬಂದು ನಿಂತ್ಕೊಳ್ಳೋ ಥರ, ಜೊತೆಲೇ ಇರೋ ಥರ ನನಗೇನು ಫೀಲ್ ಆಗಲಿಲ್ಲ. ಕರೆಕ್ಟ್ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಯಾವಾಗ ಮನೆ ದೇವ್ರಿಗೆ ಹೋಗಿ ಬರ್ತಾಯಿದ್ದೆ ಅವತ್ತು ನಾವು ಬದುಕಿದ್ದೇ ಹೆಚ್ಚು. ಆ್ಯಕ್ಸಿಡೆಂಟ್ ಆಗ್ತಾಯಿತ್ತು. ಅಲ್ಲಿಂದ ಜಸ್ಟ್ ಒಂದು ಚೂರಲ್ಲಿ ಮಿಸ್ ಆಗಿದ್ವಿ, ಅದೊಂಥರ ಆಯಿತು. ಅಲ್ಲಿಂದ ಬಂದು ಮನೇಲಿ ಸಂಜೆ ಬಂದಿದ್ದು ನಾವು ಆ್ಯಕ್ಚುಲಾಗಿ ಮಧ್ಯಾಹ್ನ, ಆಲ್ರೆಡಿ 1 o'clock ಆಯಿತು, ಗಾಡೀಲಿ ಹೋಗಿದ್ವಿ. ಬಂದು ಮನೇಲಿ ತೀರ್ಥ ಓಪನ್ ಮಾಡಿ ಮಾಮೂಲಿ ನಿಂಬೆಹಣ್ಣು ಕೊಡ್ತಾರೆ ದೇವಸ್ಥಾನದಲ್ಲಿ, ನಮಗೆ ಗೊತ್ತಿರೋರಿದ್ದಾರೆ. ಸೊ ನಾವು 3 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದೀನಿ ಅದನ್ನೇ ಮಾಡೋದು ಯಾವಾಗಲೂ. ಸೊ ಮನೆ ದೇವ್ರಿಗೆ ಹೋಗಿ ಬಂದಮೇಲೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಮನೆಗೆಲ್ಲ ತೀರ್ಥ ಹಾಕಿ ನಿಂಬೆಹಣ್ಣಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಅಂದರೆ ಮನೆಗೆ ದೃಷ್ಟಿ ತೆಗೆದು ಬಾಗಿಲಲ್ಲಿ ಅಂದರೆ ಅದನ್ನು ಹೊಡಿತೀವಿ ಕೈಯಲ್ಲಿ. ಅದನ್ನು ಮದುವೆ ಆಗುತ್ತೆ ಅಂದನೂ ಅದು ರೂಲ್ಸ್ ಹಂಗೆ ಮಾಡ್ಕೊಬಂದಿರೋದು. ಸೊ ನಾನು ಯಾವುದೂ ಸ್ಕಿಪ್ ಮಾಡಿಲ್ಲ. ಸೊ ಅದನ್ನು ಮಾಡಿದ್ವಿ. ತೀರ್ಥ ಹಾಕಿದ್ದು ನಾನು, ನೀಳ್ಸಿ ಹೊಡೆದಿದ್ದು ಪ್ರದಿ ನಿಂಬೆಹಣ್ಣ. ಬಟ್ ಅದೇನಾಯ್ತು ಅಂದರೆ ನನಗೆ ಪ್ರಾಬ್ಲಮ್ ಆಯಿತು. ಹೇಗೆ ಅಂತಂದರೆ ವಾರ್ಡ್ರೂಮ್ ಕ್ಲೋಸ್ ಮಾಡಿ ಬರ್ತಾಯಿದ್ದೆ, ಜಶು ಮಲಗಿಸ್ಬಿಟ್ಟು ರೂಮಲ್ಲಿ. ವಾರ್ಡ್ರೂಮ್ ಬಂದು ಜೋರಾಗಿ ಓಪನ್ ಆಗಿ ಡಬ್ಬ ಅಂತ ಹೊಡ್ಕೊಳ್ಳೋದು. ಮತ್ತು ನನಗೆ ಪಾತ್ರೆ ತೊಳಿತಾರೆ ಸಿಂಕ್ ಹತ್ರನೇ ಬರೋದು, ಹಿಂದೆನೇ ಫಾಲೋ ಮಾಡೋದು. ಆಮೇಲೆ ಸರಿ ಯಾಕೋ ನನಗೆ ಮನಸ್ಸಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ, ಅಲ್ಲಿದ್ದರೆ ಇಲ್ಲಿಗೆ ಬರೋಣ ಅನ್ಸೋದು. ಸೊ ಅದಾದಮೇಲೆ ತುಂಬ ಟಾರ್ಚರ್ ಕೊಟ್ಟರು. ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅದೇ ಟೈಮ್ಗೆ, ಇಲ್ಲ ನನಗೂ ಹುಷಾರಿರಲ್ಲ, ಜಶುಮಗೂ ಹುಷಾರಿರಲ್ಲ. ನನಗಿಂತ ಜಾಸ್ತಿ ಜಶುಮಗೆ ಹುಷಾರಿರ್ತಾ ಇರಲಿಲ್ಲ. ವೀಕ್ಲಿ 3 ಡೇಸು ಜ್ವರ, ಅಂದರೆ 3 ಡೇಸ್ ಲೂಸ್ ಮೋಷನ್, ಆ ಥರ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಜಶುಗೆ. ಸೊ ನಾನು ಅವ್ರಿಗೆ ಪ್ರದೀಪ್ ಪದೇ ಹೇಳ್ತಾಯಿದ್ದೆ, ಮನೆ ದೇವ್ರಿಗೆ ಹೋಗೋಣ, ಇಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ನಡಿ ಅಂತ. ಆ ಟೈಮ್ಗೆ ಅವ್ರಿಗೇನಾಗ್ತಿತ್ತು ಮೈಂಡ್ಸೆಟ್ ಗೊತ್ತಿಲ್ಲ, ಅವ್ರು ಬರ್ತಾನೆ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಅದಕ್ಕೂ ಸುಮ್ಮನೆ ಆದೆ. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಸೊ ಆಮೇಲೆ ಅದೇ ಟೈಮಲ್ಲಿ ನಾನು ಊರಿಗೆ ಹೋಗಿದ್ದೆ ಅಂತ ಒಂದು ಲಾಗು ಮಾಡಾಕಿದ್ದೆ. ಊರಿಗೆ ಹೋಗಿದ್ದೆ. ಊರಿಂದ ಅಲ್ಲೊಂದು 5-6 ದಿನ ಇದ್ಬಿಟ್ಟು ಅಲ್ಲಿಂದನೂ ನಾನು ಬಂದ್ಬಿಟ್ಟೆ. ಏನೋ ವಿಷಯವಾಗಿ ಮಾತಾಡಿಕೊಂಡು ಬಂದ್ಬಿಟ್ಟೆ. ಅದೇ ವಿಷಯವಾಗಿ ನಮ್ಮಮ್ಮ ಮಾತಾಡ್ತಿರ್ಲಿಲ್ಲ ನನ್ನ ಜೊತೆ. ಸೊ ಅವರು ಬೆಂಗಳೂರಿಗೆ ಬಂದರು. ನಾನು ಬಂದು ಬೆಳಗ್ಗೆ ಅಮ್ಮ ಬಂದರು ಇಲ್ಲಿಗೆ, ಅಕ್ಕ ಮನೆಗೆ. ಸೊ ಅಮ್ಮ ಮಾತಾಡಿಸ್ತಿರ್ಲಿಲ್ವಲ್ಲ. ಸೊ ಅಮ್ಮ ಬಂದಿದ್ದಾರೆ ಅಂತ ಗೊತ್ತಾಯಿತು. ಐ ಥಿಂಕ್ ಗುರುವಾರ ಅವ್ರು ಬಂದರು ಅನಿಸುತ್ತೆ. ನಾನು ನಮ್ಮ ಮನೆಯಿಂದ ಶುಕ್ರವಾರ ಬಂದೆ, ಸೋಮವಾರ ಅಮಾವಾಸ್ಯೆ. ಆ್ಯಕ್ಚುಲಿ ಅಲ್ಲಿ ಬಂದು ನನಗೆ ಅಲ್ಲಿ ಬರೋಕ್ಕೂ ಆಗ್ತಿರ್ಲಿಲ್ಲ. ಹೋಗ್ಬಿಡೋಣ, ಇರೋದೇ ಇಲ್ಲಿ ಬೇಡ, ಏನೋ ಈಗ ನೀರು ಮನೇಲಿ ಕೆಲಸ ಮಾಡ್ತಾಯಿದ್ರೆ ಒಂಥರ ಮೇಲೆ ನಿಂತಿರೋ ಥರ ಫೀಲ್ ಆಗೋದು, ಆ ಥರ ಜಾಸ್ತಿ ಆಯಿತು. ಸೊ ಹೋಗ್ಬಿಡೋಣ, ಎಲ್ಲರೂ ಪ್ರದಿ ಇರ್ತಾರೆ, ಅಮ್ಮ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ನನಗೂ ಮೈಂಡ್ ಸೆಟಲ್ ಆ ಥರ ಇದ್ರೂ ಹೋಗುತ್ತೆ. ಸೊ ಪ್ರದಿಗೆ ಹೇಳ್ದಾಗ ಅವ್ರು ಇಷ್ಟ ಹೇಳ್ತಿದ್ದು, ನೀನು ಆರ್ ಮೂವಿನಸ್ ನೋಡ್ತೀಯಲ್ಲ, ಅದರಿಂದ ನಿನ್ಗೆ ಹಂಗೆ ಅನಿಸಿದೆ ಅಂತ. ಸೊ ನಾನು ಹೇಳ್ತಾಯಿದ್ದೆ, ಇಲ್ಲ ಪ್ರದಿ ನನಗೆ ಈ ಥರ ಫೀಲ್ ಆಗ್ತಾಯಿದೆ, ಯಾರೂ ಇದ್ದಾರೆ, ನಾನು ನೀನು ಜಶು ಅಲ್ಲದೆ ಬೇರೆ ಯಾರೂ ಇದ್ದಾರೆ, 2-3 ಇದ್ದಾರೆ ಅಂತ ನಾನು ಹೇಳ್ತಾಯಿದ್ದೆ. ಯಾಕೆ ಅಂದರೆ ನನಗೆ ಅಡುಗೆ ಮನೇಲಿ ಹಿಂದೆ ಬರೋದಲ್ಲದೆ ರೂಮಲ್ಲಿ ಸೌಂಡ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಹೇಳಿದಾಗೆ ಆ ಥರ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಹೇಳ್ತಾಯಿದ್ದೆ ಪ್ರತಿಗೆ, ನಿಮಗೆ ವೀಡಿಯೋದಲ್ಲಿ ಹೇಳಿದೆ ಆಲ್ಮೋಸ್ಟ್ ಪ್ರತಿ ಹೇಳ್ತಾನೆ ಇದ್ದೆ, ನಾವಲ್ಲದೆ ಬೇರೆ ಯಾರೋ ಇದ್ದಾರೆ ಅಂತ. ಅದೇ ಆಮೇಲೆ ನನಗೆ ಆ ಥರ ಆಗೋದಕ್ಕೆ ಭಯ ಜಾಸ್ತಿ ಆಯಿತು, ಯಾಕಂದರೆ ತುಂಬ ಭಯ ಆಯಿತು. ಅದಾದಮೇಲೆ ನಾನು ಊರಿಗೆ ಹೋದೆ 1 ವಾರ. ಸೊ ನಾನು ಬ್ಲಾಗಲ್ಲೆಲ್ಲ ನೋಡಿರ್ತೀರ, ಆಲ್ಮೋಸ್ಟ್ ನಾನು ಊರಿಗೆ ಹೋಗಿದ್ದೀನಿ. ಅದಾದಮೇಲೆ ಆ ಊರಿಗೆ ಹೋಗಿ ಬಂದಮೇಲೆ ಏನಾಯ್ತು ಅಂದರೆ ಮಲಗಿದ್ದೀನಿ. ಫುಲ್ಲು ಟೀ ಶರ್ಟ್ನ ಯಾವ ರೀತಿ ಗೊತ್ತಾಗೈತೆ,
ಹಿಂಗೆ ಫುಲ್ಲು ಕಾಲರ್ನ ಹಿಂಗೆ ಹಿಡಿದು ಎತ್ತಿ ಕುಕ್ಕಿದ್ರು ಗೈಸ್. ನನ್ನ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆ, ಎತ್ತಿ ಕುಕ್ಕರು. ಆಲ್ರೆಡಿ 2:30 ಟೈಮು. ನನ್ನ ಫೋನ್ ಸಡನ್ನಾಗಿ ಬಿದ್ದ ತಕ್ಷಣ ಅಮ್ಮ ಅಂತ ಕಿಚ್ಕೊಂಡೆ ನಾನು. ಸೊ ಪ್ರತಿ ಎದ್ದು ಏನಾಯ್ತಮ್ಮ ಅಂತ ನಂಗೆ ಹೇಳೋಕ್ಕೆ ಬಾಯಿ ಬರ್ತಾಯಿಲ್ಲ. ಹಾಂ ಅಂತ ಇದ್ದೀನಿ ಅಷ್ಟೇ ಗೈಸ್. ಆಮೇಲೆ ನನ್ನ ಮಗಳು ತುಂಬ ಅಳೋದಕ್ಕೆ ಸ್ಟಾರ್ಟ್ ಆದಳು. ಸ್ವಲ್ಪ ನಾನು ಸಮಾಧಾನ ಮಾಡಿಕೊಂಡು ಅವಳಿಗೆ ಫೀಡ್ ಮಾಡಿಸಿ, ಸೊ ನಾರ್ಮಲ್ಲಾಗಿ ಒಂದು ಕನ್ಸಿಸ್ಟೆನ್ಸಿ ಆಯಿತು 1 ಅವರ್ ರೆಸ್ಟ್ ಮಾಡಿ. ಸೊ ಅದಾದಮೇಲೆ ನಾನು ನಮ್ಮ ಮನೆ ದೇವ್ರ ಕುಂಕುಮ ಅದು ಇದು ಇಟ್ಕೊಂಡು ರೆಡಿ. ನಾನೇನು ಮಾಡಿದೆ, ಅದು ಯಾವಾಗ ರಾತ್ರಿ ಆ ಇನ್ಸಿಡೆಂಟ್ ಆಯಿತು, ನಾನು ಬೆಳಗ್ಗೆ ನಮ್ಮ ಅಕ್ಕ ಮನೆಗೆ ಬಂದೆ. ಸೊ ಯಾಕಂದರೆ ಒಂದು ಪ್ಲಸ್ ನಮ್ಮಮ್ಮ ಮಾತಾಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದೆ ಇಲ್ಲಿಗೆ. ಆಮೇಲೆ ಏನಾಯಿತು ಅಂದರೆ ಅಮಾವಾಸ್ಯೆ ನಾಳೆ ನನಗೆ ಅಮಾವಾಸ್ಯಲ್ಲ ಶುಕ್ರವಾರ ಬಂದೆ. ಆ್ಯಕ್ಚುಲಾಗಿ ಶುಕ್ರವಾರನೂ ಇಲ್ಲ, ಐ ಥಿಂಕ್ ಬುಧವಾರನೋ ಗುರುವಾರನೋ ಬಂದೆ ಅನಿಸುತ್ತೆ, ಅಷ್ಟು ನೆನಪಿಲ್ಲ. ಅದಾದಮೇಲೆ ಏನಾಯಿತು ಅಂದರೆ ಗುರುವಾರ ರಾಯರ ಮಠಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗೋಣ, ಬಟ್ಟೆ ತೊಗೊಬರೋಣ ಅಂತ ಬುಧವಾರ ಹೋದೆ. ಗುರುವಾರ ರಾಯರ ಮಠಕ್ಕೆ ಹೋಗಬೇಕು ಅನ್ನೋದು ಮೈಂಡ್ ಸೆಟ್ ಬಂತು. ಸೊ ರಾಯರ ಮಠಕ್ಕೆ ಹೋದ್ವಿ. ರಾಯರ ಮಠಕ್ಕೆ ಹೋಗಿ ಬಂದ ಮೇಲೆ ಏನಾಯಿತು ಅಂತಂದರೆ ರಾಯರ ಮಠಕ್ಕೆ ಹೋಗಿ ಬಂದು ಯಾವಾಗ ಅಲ್ಲಿ ಆ ಮನೆಗೆ ಹೋಗಿ ಪೂಜೆ ಮಾಡಿದೆ. ಏನಾಯಿತು ಗೊತ್ತಿಲ್ಲ ಗೈಸ್, ಫುಲ್ಲು ಅನ್ಕಾನ್ಷಿಯಸ್ ಥರ ಆಗ್ಬಿಟ್ಟೆ. ಮಾಮೂಲಿ ಎಲ್ಲ ಪೂಜೆ ಸಾಮಾನು ಏನು ಬೇಕು, ರಾಯರ ಫೋಟೋ ತೊಗೊಳೋದೆ ಎಲ್ಲ ಮಾಡಿದೆ, ಬಟ್ ಅನ್ಕಾನ್ಷಿಯಸ್ ಆಗ್ಬಿಟ್ಟೆ ಲಾಸ್ಟಲ್ಲಿ. ಸೊ ಆವಾಗ ನನಗೆ ಅನ್ನಿಸ್ತು ಏನೋ ನನಗೆ ಪ್ರಾಬ್ಲಮ್ ಇದೆ ಅಂತ. ಸೊ ಮತ್ತೆ ನಾನು ಇಲ್ಲಿಗೆ ಬಂದೆ. ಶುಕ್ರವಾರ ಬಂಡಿ ಮಕ್ಕಳಮ್ಮ ಹೋಗೋಣ ಅಂತ ಬಂದೆ. ಆಮೇಲೆ ಪ್ರದಿ ಕರ್ಕೊಂಡು ಹೋಗಲಿಲ್ಲ. ಆಮೇಲೆ ನಾನು ಶನಿವಾರ ಫುಲ್ಲು ಹಠ ಮಾಡ್ತಿದ್ದಂತೆ, ನಮ್ಮ ಮನೆಗೆ ಹೋಗೋಣ ನಡಿ, ಅಲ್ಲಿ ಹೋಗೋಣ ನಡಿ, ಎಲ್ಲಿ ನಂಗೆ ಇರೋಕ್ಕಾಗ್ತಾಯಿಲ್ಲ, ಹಿಂಸೆ ಆಗ್ತಿದೆ ಅಂತ ಹೇಗೆ ಆಡ್ತಿದ್ದಂತೆ ಪ್ರದಿ ಜೊತೆ. ಸೊ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಶುಕ್ರವಾರ ಅನಿಸುತ್ತೆ, ಶುಕ್ರವಾರ ಶನಿವಾರ ಅಷ್ಟು ನೆನಪಿಲ್ಲ. ಸೊ ಅಲ್ಲಿ ಹೋಗಿ ದೇವ್ರ ಮುಂದೆ ನಿಲ್ಲಿಸಿ ಎಲ್ಲ ಕೇಳಿದ್ದಕ್ಕೆ, ಇಲ್ಲ ಈ ಥರ 3 ಜನ ತೀರ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ, ಅವು ಮನೇಲಿ ಇಸ್ಕೊಡ್ತಾರಲ್ಲ, ತೊಂದರೆ ಕೊಟ್ಟಿರೋದು ನಿಮ್ಮ ಮಗಳಿಗೆ ಅಂತ ಹೇಳಿದ್ರು. ಸೊ ಆಯ್ತು ಅಂತೇಳಿ ನಾವು ಮಂತ್ರ ಹಾಕಿ ನಿಂಬೆಹಣ್ಣು ದೃಷ್ಟಿ ತೆಗೆದು ಎಲ್ಲ ಮಾಡಿ ಕಳಿಸೋರು. ನಿಜವಲ್ಲೂ ನನ್ನ ಬದುಕಿರೋದೇ ಹೆಚ್ಚು. 2 ಮಾತ್ರ ಮನೆಯಲ್ಲಿ ಇರೋಕ್ಕೆ ಬಿಡ್ತಾಯಿಲ್ಲ ನಿನ್ನ ಮಗಳನ್ನ ಅಂತ ಹೇಳಿದ್ರು, ಇನ್ನೊಂದು ಮಾತ್ರ ನಿನ್ನ ಮಗಳನ್ನ ತೊಗೊಂಡೋಗೋಕ್ಕೆ ಬಂದಿದೆ ಅಂತೆಲ್ಲ ಹೇಳಿದ್ರು. ನಂಗೆ ಇನ್ನೂ ಭಯನೇ ಆಗೋಯ್ತು. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಯಾರೇ ರೀತಿ ಅದಾದಮೇಲೆ ನಾವೇನು ಮಾಡಿದ್ವಿ ಅಂದರೆ, ಅದಾದಮೇಲೆ ಏನಾಯಿತು ಅಂತಂದರೆ, ನಾವು ಮತ್ತೆ ಅಮಾವಾಸ್ಯೆ ದಿನ ಸೋಮವಾರ ಫುಲ್ ಕಂಫರ್ಟಬಲ್ ಆಗಿ ನಾರ್ಮಲಾಗಿದ್ದಾಗ ನನಗೆ ಯಾವ ಪೇನೂ ಆಗ್ತಾಯಿರಲಿಲ್ಲ. ಸೊ ನಾನು ನಾರ್ಮಲ್ ಆದೆ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅಂದರೆ ಮೈ ಮೇಲೆ ಬಂದಿರಲಿಲ್ಲ, ಬಟ್ ಹಿಂಸೆ ಕೊಟ್ಟಿದ್ದೆ ಯಾಕಂದರೆ ಮನೆ ಖಾಲಿ ಮಾಡಿಸ್ಬೇಕು ಅಂತ ಆ ಥರ ಆಯಿತು. ಸೊ ಅದರಿಂದ ನಾನು ಮನೆ ಖಾಲಿ ಮಾಡೋ ಪರಿಸ್ಥಿತಿ ಬಂತು. ಮನೆ ಖಾಲಿ ಮಾಡಿದೆ, ಇಮ್ಮಿಡಿಯೇಟ್ಲಿ ಮನೆ ಮಾಡಿದ್ದೀವಿ. ಸೊ ಇದೇ ರೀಸನ್ ಬಿಟ್ಟಿದ್ದು ಮನೇನ. ಸೊ ಎಸ್ ಗೈಸ್, ಯಾರೇ ಆಗಲಿ ಮನೆ ಮಾಡೋರು ದಯವಿಟ್ಟು ಓನರ್ಗಳನ್ನ ವಿಚಾರಿಸಿ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಮನೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್, ಬಾಯ್.